ಇದು ರಿಪಬ್ಲಿಕನದ ಸೂಪರ್ ಎಕ್ಸ್ಕ್ಲೂಸಿವ್. ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಸ್ಫೋಟಕ ಮಾತನಾಡಿದ್ದಾರೆ. ಡಿ ಬಾಸ್ಗೆ ಬೇಲ್, ಬಿಗ್ ಬಾಸ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ರಿಪಬ್ಲಿಕನಕ್ಕೆ. ರಿಪಬ್ಲಿಕನದಲ್ಲಿ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಮಾತು. ಸಹಜವಾಗಿ ಬಹಳ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರೋದು ಇಬ್ಬರು ಯಾವಾಗ ಒಂದಾಗ್ತಾರೆ ಅಂತ. ಅಂಥದ್ರಲ್ಲಿ ಡಿ ಬಾಸ್ ಅಂದ್ರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಸುದೀಪ್ ಅವರ ರಿಯಾಕ್ಷನ್ ಹೇಗಿತ್ತು? ಬಹುತೇಕರಿಗೆ ಕುತೂಹಲ. ಆ ಕುತೂಹಲಕ್ಕೆ ತೆರೆ ಬೀಳೋದು ರಿಪಬ್ಲಿಕನ ನೋಡಿದಾಗ ಮಾತ್ರ. ಕಾರಣ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಮಾತು ರಿಪಬ್ಲಿಕನದಲ್ಲಿ ಮಾತ್ರ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಆಗುತ್ತೆ ಸರ್. ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದು ಒಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲರೂ ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಆಗುತ್ತೆ ಸರ್. ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದು ಒಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲರೂ ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ಇದು ರಿಪಬ್ಲಿಕನದಲ್ಲಿ ಸುದೀಪ್ ಅವರ ಮೆಗಾ ಸಂದರ್ಶನ. ದರ್ಶನ್, ಎಲೆಕ್ಷನ್, ಮ್ಯಾಕ್ಸ್ ಸಿನಿಮಾ ಬಗ್ಗೆ ಕಿಚ್ಚ ಏನ್ ಹೇಳಿದ್ದಾರೆ, ಇದೆಲ್ಲದರ ಸಂಪೂರ್ಣ ಸಂದರ್ಶನ ರಿಪಬ್ಲಿಕನದಲ್ಲಿ. ಅದು ಕೂಡ ಸಂಜೆ 6:57 ಮಹಾಭಾರತ ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ, ಸಂಪೂರ್ಣ ಸಂದರ್ಶನ. 10 ಹಲವು ವಿಚಾರಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸೊ ಮಿಸ್ ಮಾಡದೆ ತಪ್ಪದೇ ವೀಕ್ಷಿಸಿ. ಇದು ರಿಪಬ್ಲಿಕನದ ಸೂಪರ್ ಎಕ್ಸ್ಕ್ಲೂಸಿವ್. ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಸ್ಫೋಟಕ ಮಾತನಾಡಿದ್ದಾರೆ. ಡಿ ಬಾಸ್ಗೆ ಬೇಲ್, ಬಿಗ್ ಬಾಸ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ರಿಪಬ್ಲಿಕನಕ್ಕೆ. ರಿಪಬ್ಲಿಕನದಲ್ಲಿ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಮಾತು. ಸಹಜವಾಗಿ ಬಹಳ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರೋದು ಇಬ್ಬರು ಯಾವಾಗ ಒಂದಾಗ್ತಾರೆ ಅಂತ. ಅಂಥದ್ರಲ್ಲಿ ಡಿ ಬಾಸ್ ಅಂದ್ರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಸುದೀಪ್ ಅವರ ರಿಯಾಕ್ಷನ್ ಹೇಗಿತ್ತು? ಬಹುತೇಕರಿಗೆ ಕುತೂಹಲ. ಆ ಕುತೂಹಲಕ್ಕೆ ತೆರೆ ಬೀಳೋದು ರಿಪಬ್ಲಿಕನ ನೋಡಿದಾಗ ಮಾತ್ರ. ಕಾರಣ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಮಾತು ರಿಪಬ್ಲಿಕನದಲ್ಲಿ ಮಾತ್ರ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಆಗುತ್ತೆ ಸರ್. ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದು ಒಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲರೂ ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಆಗುತ್ತೆ ಸರ್. ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದು ಒಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲರೂ ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ.
ಇನ್ನು ರಿಪಬ್ಲಿಕ್ ಹಣದಲ್ಲಿ ಸುದೀಪ್ ಅವರ ಮೆಗಾ ಸಂದರ್ಶನ, ದರ್ಶನ್, ಎಲೆಕ್ಷನ್, ಮ್ಯಾಕ್ಸ್ ಸಿನಿಮಾ ಬಗ್ಗೆ ಕಿಚ್ಚ ಏನ್ ಹೇಳಿದ್ದಾರೆ? ಇದೆಲ್ಲದರ ಸಂಪೂರ್ಣ ಸಂದರ್ಶನ ರಿಪಬ್ಲಿಕ್ ಹಣದಲ್ಲಿ, ಅದು ಕೂಡ ಸಂಜೆ 6:57 ಮಹಾಭಾರತ ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ, ಸಂಪೂರ್ಣ ಸಂದರ್ಶನ, 10 ಹಲವು ವಿಚಾರಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸೊ ಮಿಸ್ ಮಾಡದೆ ತಪ್ಪದೇ ವೀಕ್ಷಿಸಿ. ಇದು ರಿಪಬ್ಲಿಕ್ ಹಣದ ಸೂಪರ್ ಎಕ್ಸ್ಕ್ಲೂಸಿವ್. ನಟ ದರ್ಶನ್ಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ದರ್ಶನ್ ಬಗ್ಗೆ ಕಿಚ್ಚ ಸುದೀಪ್ ಸ್ಫೋಟಕ ಮಾತನಾಡಿದ್ದಾರೆ. ಡಿ ಬಾಸ್ಗೆ ಬೇಲ್, ಬಿಗ್ ಬಾಸ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ರಿಪಬ್ಲಿಕ್ ಹಣಕ್ಕೆ. ರಿಪಬ್ಲಿಕ್ ಹಣದಲ್ಲಿ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಮಾತು. ಸಹಜವಾಗಿ ಬಹಳ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇರೋದು ಇಬ್ಬರು ಯಾವಾಗ ಒಂದಾಗ್ತಾರೆ ಅಂತ. ಅಂಥದ್ರಲ್ಲಿ ಡಿ ಬಾಸ್ ಅಂದ್ರೆ ದರ್ಶನ್ ಜೈಲಿಗೆ ಹೋದ ಬಳಿಕ ಸುದೀಪ್ ಅವರ ರಿಯಾಕ್ಷನ್ ಹೇಗಿತ್ತು? ಬಹುತೇಕರಿಗೆ ಕುತೂಹಲ. ಆ ಕುತೂಹಲಕ್ಕೆ ತೆರೆ ಬೀಳೋದು ರಿಪಬ್ಲಿಕ್ ಹಣ ನೋಡಿದಾಗ ಮಾತ್ರ. ಕಾರಣ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಮಾತು ರಿಪಬ್ಲಿಕ್ ಹಣದಲ್ಲಿ ಮಾತ್ರ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಬಹಳ ಮುಖ್ಯ ಆಗಿದೆ. ಸರ್, ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದೊಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡ್ಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲಾರನ್ನೂ ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ಕನ್ನಡ ಚಿತ್ರರಂಗದ ಮತ್ತೋರ್ವ ನಟ ದರ್ಶನ್ ಅವರು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು 7 ತಿಂಗಳ ನಂತರ. ಅಲ್ಲ, ಜೊತೆಗೆ ಇದ್ದರು ಒಂದು ಟೈಮಲ್ಲೆಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಅಭಿಪ್ರಾಯ ನಮಗೆ ಬಹಳ ಮುಖ್ಯ ಆಗಿದೆ. ಸರ್, ಅವತ್ತು ಹೇಳಿದ್ದೆ, ಇವತ್ತು ಹೇಳಿದ್ದೆ, ನಾವು ಲಾ ಅಲ್ಲ. ಕರೆಕ್ಟ್ ಲಾಗೆ ಅದರ ಪ್ರಕರಣ, ಅದೊಂದು ರೀತಿ ಇದೆ, ದಾರಿ ಇದೆ, ಹೋಗೋ ದಾರಿಗಳಿದ್ದಾವೆ. ಅವತ್ತು ನಾವು ಕ್ವಶನ್ ಮಾಡೋಕ್ಕಾಗಿಲ್ಲ, ಇವತ್ತು ನಾವು ಕ್ವಶನ್ ಮಾಡ್ಬಾರ್ದು ಸರ್. ಇದರಲ್ಲಿ ಅವ್ರ ಜೀವನದಲ್ಲಿ ನಾವು ಭಾಗಿನೇ ಆಗಿಲ್ಲ. ಏನು ನಡೀತು ನನಗೆ ಗೊತ್ತಿಲ್ಲ. ಅವತ್ತು ನಾನೊಂದು ಮಾತು ಹೇಳಿದ್ದೆ, ಜವಾಬ್ದಾರಿಗಳಂತ ಬಂದಾಗ ಎಲ್ಲೆಲ್ಲಿ ಏನೇನು ನಡಿಬೇಕೋ ನಡಿಲೇಬೇಕಾಗುತ್ತೆ. ಚಿತ್ರರಂಗಕ್ಕೆ ಕರ್ಕೊಂಬಂದು ಅಭಿಪ್ರಾಯಗಳನ್ನ ಕೇಳಿ ಎಲ್ಲಾರನ್ನೂ ತಗ್ಗಿಸಾಗುತ್ತಪ್ಪ. ಯಾಕಂದ್ರೆ ಎಷ್ಟೋ ಜನಕ್ಕೆ ಉತ್ತರಗಳು ಕೊಡೋಕ್ಕಾಗಲ್ಲ. ಇದು ರಿಪಬ್ಲಿಕ್ ಹಣದಲ್ಲಿ ಸುದೀಪ್ ಅವರ ಮೆಗಾ ಸಂದರ್ಶನ, ದರ್ಶನ್, ಎಲೆಕ್ಷನ್, ಮ್ಯಾಕ್ಸ್ ಸಿನಿಮಾ ಬಗ್ಗೆ ಕಿಚ್ಚ ಏನ್ ಹೇಳಿದ್ದಾರೆ? ಇದೆಲ್ಲದರ ಸಂಪೂರ್ಣ ಸಂದರ್ಶನ ರಿಪಬ್ಲಿಕ್ ಹಣದಲ್ಲಿ, ಅದು ಕೂಡ ಸಂಜೆ 6:57 ಮಹಾಭಾರತ ಕಾರ್ಯಕ್ರಮದಲ್ಲಿ ಸುದೀಪ್ ಅವರ ಎಕ್ಸ್ಕ್ಲೂಸಿವ್ ಸಂದರ್ಶನ, ಸಂಪೂರ್ಣ ಸಂದರ್ಶನ, 10 ಹಲವು ವಿಚಾರಗಳ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸೊ ಮಿಸ್ ಮಾಡದೆ ತಪ್ಪದೇ ವೀಕ್ಷಿಸಿ.